ಹೆಂಡತಿ ಮಾತು ಕೇಳ್ತಿರಪ್ಪ ಕೈ ಎತ್ತರಿ ಅಂದ್ರತ್ ಎಲ್ಲವೂ ದಡ 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 ಕೈ ಎತ್ತದು. ಎಲ್ಲರೂ ನಾ ಕೇಳ್ತೀನಿ ನೀ ಕೇಳ್ತೀನಿ ನಾ ಕೇಳ್ತೀನಿ ಎಲ್ಲರೂ ಕೈ ಎತ್ತದ್ರು. ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ. ರಾಜ ಅವನು ನೋಡಿ ಖುಷಿಪಟ್ಟ, ಏನಪ್ಪ ಎಲ್ಲರೂ ಹೆಂಡತಿ ಮಾತು ಕೇಳವ್ರು ಯಾರ, ನೀವು ಒಬ್ಬರೇ ಅದಿಲ್ಲ ಹೆಂಡತಿ ಮಾತು ಕೇಳಾರ್ದವ ಅಂದ. ಅವಾಗ ಅವ ಅಂದ, ನಾ ಯಾಕೆ ಕೇಳಂಗಿಲ್ಲ ಓಯಪ್ಪ, ಆಕೆ ಕೇಳಿ ಮ್ಯಾಕೆ ಎತ್ತೀನಿ ಅಂದವ. ಇವ್ರೇನೋ ಸ್ವಂತ ಧೈರ್ಯ ಮಾಡಿರಿ ಎತ್ಯಾರ. ಅವ ಹೆಂಡತಿ ಕೇಳಿನ ಕೈ ಮ್ಯಾಕೆ ಎತ್ತೀನಿ ಅಂದವ. ಪಾಪ ಡಿ ಸಿನೂ ಕೇಳಬೇಕಾಯ್ತು. ಮತ್ತು ಹ್ಯಾಂಗೆ ಮಾಡ್ತೀವಿ ನಾನು ಎಲ್ಲ ಮಾಡ್ತೀನಿ, ಬಾ ತೊಗೊಂಡು ಒಳಗೆ ಕರ್ಕೊಂಡೋಗಿ ಅಂಥದ್ದು ಇಂಥದ್ದೆಲ್ಲ ಸುತ್ತಿ ಮಾಡಿ ಏನ್ರಿ ಬಗ್ಗೆ ನಿಂದ್ರಿಸಿ ಇದಕ್ಕಿಂತ ಅವಾಗೆಲ್ಲ ಶ್ರೀಶೈಲಕ್ಕೆ ಹೋಗಿ ಸುಪ್ಲಿ ಎತ್ತಿಕೊಂಡು ಮರ ತರ್ತಿದ್ರು ನೋಡು, ಸಣ್ಣ ಮರ, ಇದಕ್ಕೆ ಮಾರಿಗಿರಿ ಕಟ್ಟಿ ಅಗದಿ ಟೀಪ್ ಟಾಪ್ ಮಾಡಿ ಸೇಮ್ ಕತ್ತಿ ಮಾಡ್ದಂಗೆ ಮಾಡಿದ್ಲು. ಮಾಡಿ ಅದಕ್ಕೊಂದು ಹಗ್ಗ ಕಟ್ಟಲ್ಲು, ಹಗ್ಗ ಕಟ್ಟಿ ಹೊರಗೆ ಕರ್ಕೊಂಡು ಬಂದ್ಲು. ಏ ಪಾಪು ಅಂದ್ಲು, ಏನು ಮಮ್ಮಿ ಎತ್ತಿದು, ನಿಮ್ಮ ಅಪ್ಪ ಬಂದು ನೋಡಯ್ಯಪ್ಪ ಅಲ್ಲಿಲ್ಲ, ನನ್ನ ಗಂಡ ಬಂದು ನೋಡಯ್ಯಪ್ಪ ಅಲ್ಲಿಲ್ಲ, ಬತ್ ನೋಡಯ್ಯಪ್ಪ ಕತ್ತಿ ಅಂದ್ಲು. ಕತ್ತಿ ಅಂದ್ಕೊಂಡು ಇವನು ಹೊಟ್ಟಾಗ ಸಂಗಟ, ಅವ್ನು ಹೆಣ್ತೀನಿ ನನ್ನ ಕತ್ತಿ ತೊಳಲ್ಲ. ಯಾರಿಗೆ ಹೇಳ್ತಾನ, ಯಾರಿಗಾದ್ರು ಅನಿಸೋದಿಲ್ಲ ರೀ. ಅಂಥ ದೊಡ್ಡ ಪರಮಾತ್ಮ ಅಮ್ಯಾಂಗೆ ಸಣ್ಣವಾಗಿ ಬರ್ತಾನ ತಗೊಂಡು ಪ್ರಶ್ನೆ ಇರ್ತದಲ್ಲ. ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೆ. ಯಾವನೋ ಒಬ್ಬ ಡಿ ಸಿ ಅತ್ ಏನ್ರಿ ದೊಡ್ಡ ಏನ್ರಿ ಅಧಿಕಾರಿ, ಅವ ದೊಡ್ಡ ಅಧಿಕಾರಿ ಏನ್ರಿ, ಬೇಕಾದಟ್ಟಂದು ಅವನಿಗೆ ಪಗಾರ. ಮದುವೆಯಾಗಿಂದ 20 ವರ್ಷ ಆದರೂ ಅವನಿಗೆ ಮಕ್ಕಳಾಗಿದ್ದಿಲ್ಲ. ಯಾವಾಗಿಂದ ಮದುವೆಯಾಗಿಂದ 20 ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ. ಅಚಾನಕ್ಕಿಂದ 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಹುಡುತು. ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ ಅಲ್ರಿ. ಮಳೆಗಾಲದಾಗೆ ಅಂದ ಮದುವೆ ಆಗಿರ್ತದೆ, ಬ್ಯಾಸಿಗೆಗೆ ಹಾಡ್ದಿರ್ತಾರೆ, ಪೇಡೆ ಹಂಚ್ಕೊ ತಿರುಗಾಡ್ತಿರ್ತಾರೆ, ಅಷ್ಟು ಖುಷಿ. 20 ವರ್ಷದ ನಂತರದಿಂದ ಗಂಡಸು ಮಗ ಬಿಟ್ಟಾನ, ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ಡಿ ಸಿಗೆ. ಅವ ಡಿ ಸಿ ಅಂದ ಯಾರು ಎಲ್ಲಿ ನೋಡ್ತಿಲ್ಲ ಅಂದ, ಏನ್ರಿ ಪೇಡೆ ಹಂಚೋದೇನು ಹಿಂಗೆ ಸ್ವೀಟ್ ಹಂಚೋದೇನು ಭಯಂಕರ ಖುಷಿ ಅವನಿಗೆ. ಯಾವಾಗಿಂದ ಕೂಸು ಹುಡ್ತು, ಹುಟ್ಟಂದ 15-20 ದಿವಸ ಆಗಿತ್ತು. ಒಂದು ದಿವಸ ಅಂದ ಹೆಂಡತಿ ಹತ್ತಿರಂದ ಹೋಗಿ ಅಂದ ಹೆಂಡತಿಗೆ ಅಂದ, ಏನ ಅಂದ, ಏನು ರೀ ಅಂದ್ಲು. ನನ್ನೊಂದು ಮಾತು ನಡೆಸ್ಕೊಡ್ತೀಯೇನು ಅಂದ. ಏನು ಹೇಳ್ರಿ ಅಂದ್ಲು. ಏನಿಲ್ಲ, ಒಟ್ಟು ನನ್ನ ಕೂಸು ಅಳದು, ನನ್ನ ಮಗ ಅಳ ನೋಡಿ ನನ್ನ ಕಿವ್ಯಾಗೆ ಬೀಳಬಾರ್ದು, ಹಂಗೆ ಜಾಕಿ ಮಾಡು, ಒಟ್ಟು ಅಳದು ನನ್ನ ಕಿವ್ಯಾಗೆ ಬೀಳಬಾರ್ದು. ಯಾಕೆ ಅಂದು, ನಾನು ಬೇಕಂತ ಹೇಳಿಸ್ತೀನಿ ನಾನು ಹೊಂದ್ಲಕ್ಕೆ, ನಾನು ಬೇಕಂತ ಹೇಳಿಸ್ತೇನೆ, ನಾನು ಚೂಟ್ ಹೇಳಿಸ್ತೀನಿ. ಆದರೂ ಕೂಡ ನನ್ನ ಮಗ ಅಳ ನುಡಿ ಅಂದ್ರೆ ನನ್ನ ಕಿವ್ಯಾಗೆ ಬೀಳಬಾರ್ದು. ಆಯ್ತು ಬಿಡ್ರಿ, ಹಾಗೆ ಜಾಕಿ ಮಾಡ್ತೀನಿ ತಿಳ್ಕೊಂಡು ಹಾಗೆ ಜಾಕಿ ಮಾಡಕತ್ ಏನ್ರಿ. ಒಂದು ದಿವಸನೂ ಕೂಸು ಅಳ ನುಡಿ ಡಿ ಸಿ ಕಿವ್ಯಾಗೆ ಅಂದು ಬೀಳಲಿಲ್ಲ. ವರ್ಷದ್ದಾಯ್ತು, 2 ವರ್ಷದ್ದಾಯ್ತು, 3 ವರ್ಷದ್ದಾಯ್ತು, 4 ವರ್ಷದ್ದಾಯ್ತು, 5 ವರ್ಷದ್ದಾಯ್ತು. ಯಾವಾಗಿಂದ 5 ವರ್ಷದ್ದಾಯ್ತು ಏನ್ರಿ. ಒಂದು ದಿವಸನೂ ಕೂಡ ಅಳ ನುಡಿ ಅಂದ ಡಿ ಸಿ ಕಿವ್ಯಾಗೆ ಅಂದ ಬೀಳಲಿಲ್ಲ. ಒಂದು ದಿವಸ ಅಂದ ಸಾಯಂಕಾಲ 5 ಗಂಟೆಗೆ ಏನ್ರಿ, 5 ವರ್ಷದಾಗಿತ್ತು. ಸಾಯಂಕಾಲ 5 ಗಂಟೆಗೆ ಅಂದ ಮುಖ ಏಕ ತೊಗೊಂಡು ಒಂದು ಟೀ ಕುಡ್ದು ಏನ್ರಿ ಮಗನ ಆಡಸು ಗೊತ್ತ ಹೊರಗೆ ಕಟ್ಟಿ ಏನ್ರಿ, ಕಟ್ಟಿ ಕುಂದಿರ್ತೀರಲ್ಲ ನೀವು, ಇಲ್ಲಿ ಸಿಟ್ಯಾಗ ಕುಂದ್ರಲ್ಲ, ಹಳ್ಳ್ಯಾಗ ಭಾಳ ಮಜಾ. ಸಾಯಂಕಾಲ 5 ಗಂಟೆಗೆ ಅಂದ ಮುಖ ಏಕ ತೊಗೊಂಡು ಒಂದು ಕಪ್ ಚಹಾ ಕುಡ್ದು ಯಾರ್ದಾರ ಕಟ್ಟೆ ಮ್ಯಾಗ ಒಂದು 4-5 ಮಂದಿ ಹೆಣ್ಮಕ್ಳು ಕೂತಾರ ಅಂದ್ರೆ ಯಾರ್ದಾರ ಮನೆ ಬೆಂಕಿ ಹಚ್ತಾರ ತಿಳ್ಕೊಬೇಕು. ಇಲ್ಲ ಸುಳ್ಳಲ್ಲ, ಅವ್ರು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ರಿ. ಒಂದು ತಮ್ಮ ಮನೆ ಸುದ್ದಿ ಒಂದು ಮಾತಾಡಂಗಿಲ್ಲ, ಬರೇ ಮಂದಿನ ಹಂಗೆ ಕುಯ್ 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 ಕುಯ್. ನೀವು ಪರೀಕ್ಷೆ ಮಾಡ್ಬೇಕು. ನೀವು ಹಳ್ಳಿಗಳಿಗೆ ಹೋದಾಗ ಏನ್ರಿ, ಗಂಡ್ಮಕ್ಳು ಹೋಗಿ ಕಟ್ಟಿ ಕಂಪ್ನಿ ಅಂತೀವಿ, ಹೆಣ್ಮಕ್ಳದಾಗೂ ಕಟ್ಟಿ ಕಂಪ್ನಿ ಅದಾರ. ಇವ್ರೇನು ಸುಮ್ಮಿರ್ತಾರಂದ್ರೆ ಯಾವಾಕಿರ ಹೋಗ್ಬೇಕು ಪಾಪ, ಹೆಂಗೆ ಹೊಸ ಸೀರೆಗೆ ಉಟ್ಕೊಂಡು ಹೊಂಟಿಲ್ಲತ್ತ, ಒಯ್ಯಾಕಿನ ಗಂಡು ಮನೆ ಸೀರೆ ತಂದು ಕೊಡೋದು ದಿಮಕ್ಕೆ ಬಂದದು. ಸುಮ್ಮನೆ ಮಾತಾಡೋದು. ಸಿಟ್ಯಾಗ ಹಂಗಲ್ಲ, ಯಾರ ಮಗನ ಮನ್ಯಾಗ ಒಂದು ಅಂತಸ್ತು ಹೆಚ್ಚಿಗೆ ಅಯ್ಯೋಕಿನ ಗಂಡ ಒಂದು ಅಂತಸ್ತು ಹೆಚ್ಚಿಗೆ ಕಟ್ಟ ದಿಮಕ್ಕೆ ಬಂದತಿ. ಯಾಕ್ರಿ, ಸಿಟ್ಯಾಗೂ ಅದಾನೆ, ಹಳ್ಳ್ಯಾಗೂ ಅದಾನೆ ಏನ್ರಿ. ಎಲ್ಲರೂ 4 ಮಂದಿ ಕೂತ್ರತ್ತಂದ್ರೆ ಅದು ನಡೀತದೆ. ಹಾಗಾಗಿ ಡಿ ಸಿ ಹೆಣ್ತೇನು ಮಾಡಲು, ಸಾಯಂಕಾಲ ಒಂದು 5 ಗಂಟೆ ಸುಮಾರು ಪಾಪ ಹೊರಗಿಂದ ಕಟ್ಟಿ ಮೇಲಿಂದ ಕುಂತಾಳ, ಮಗನ ಎತ್ಕೊಂಡು ಆಡಿಸ್ಕೋತ ಕುಂತಾಳ. ಯಾವಾಗಿಂದ ಹಿಂಗೆ ಕುಂತು ಬಳಕ ನಿಮಗೊಂದು ಮಾತು ಹೇಳ್ತೀನಿ. ಅಲ್ಲೆಲ್ಲ ಕಾಗಿ ಗುಬ್ಬಿ ಇವೆಲ್ಲ ಹಿಂಗೆ ಹಾರಾಡ್ತಿದ್ದು ಮಗನಿಗೆ. ಮಗ ಅದು ಕಾಗಿ ಅಂತಾರೆ ನೋಡೋ, ಇದು ಗುಬ್ಬಿ ಅಂತಾರೆ ನೋಡೋ, ಹೀಗೆಲ್ಲ ತೋರಿಸ್ಕೋತ ಕೂತಾಳ. ಆ ಟನ್ನದ್ರೊಳಗೆ ಒಬ್ಬ ಮಡಿವಾಳ್ರವ ಏನು ಮಾಡ್ಯಾನ, ಬಟ್ಟೆ ತೊಳ್ಕೊಂಡು ಬಟ್ಟೆ ಗಂಟು ಇಟ್ಕೊಂಡು ಒಂದು ಕತ್ತಿ ಮ್ಯಾಗಿಂದ ಇಟ್ಕೊಂಡು ಅವ್ರ ಮನೆ ಮುಂದೆ ಹೊಂಟಾನ. ಇದು ಹುಡುಗ ನೋಡತ್ತು, ಮಮ್ಮಿ ಅತ್ತು. ಯಾವಾಗಿಂದ ಮಮ್ಮಿ ಅತ್ತುಕೊಂಡು ಅಂದ್ಕೊಳ್ಳೋಣ, ಯಾಕೋ ಅಂದ್ಲು, ನನಗದು ಬೇಕು ಮಮ್ಮಿ ಅತ್ತಿದು. ಯಾವುದು ಕತ್ತಿ ಕೇಳಕತ್ತ. ಈಕಿ ಅಂದ್ಲು, ಹುಚ್ಚ ಕತ್ತಿ ಗಿತ್ತಿ ಬೇಡಪ್ಪ ಅಂತ ತೊಗೊಬಾರ್ದು ನಾವು, ನಿನಗೇನು ಆಟಿಕೆ ಸಾಮಾನು ಕೊಡ್ತೀನಿ ನಡಿ, ಸೈಕಲ್ ಕೊಡ್ತೀನಿ ನಡಿ, ಪಟ್ಪಟ್ಟಿ ಕೊಡ್ತೀನಿ ನಡಿ, ಹೀಗೆಲ್ಲ ಅಂದ್ರು ಕೊಡೋದು. ಇಲ್ಲ ಮಮ್ಮಿ ನನಗೆ ಅದು ಕತ್ತಿನೇ ಬೇಕು, ಕತ್ತಿಕೊಂಡು ಅಳ್ಳ ಕತ್ತಿದು. ಅದೇ ಕತ್ತಿ ಹೆಂಗೆ ತಂದು ಕೊಡ್ಬೇಕ್ರಿ. ಯಾಕೆ ಒಂದು ಸಾವನ್ನ ಅಂದ್ರೆ ಎಷ್ಟು ಸಮಾಧಾನ ಮಾಡೋದು, ಸಮಾಧಾನ ಆಗಲ್ದು. ಕಾಲು ತಿಕ್ ಅಳ್ಳಕತ್ತು, ತಲೆ ಹೊಡ್ಕೊಂಡು ಅಳ್ಳಕತ್ತು. ಹೆಂಗೆ ಮಾಡ್ಬೇಕೀಗ? ಡಿ ಸಿ ಬರೋ ಟೈಮ್ ಆಯಿತು, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋ ಟೈಮ್ ಆಗ್ಯದ. ಇದು ಯಾರೇ ಒಂದು ಸಾವನ್ನ ಅಂಗಳದಾಗ ಅಂದ್ರೆ ಕಾಲು ತಿಕ್ ಅಳ್ಳಕತ್ತದ. ಹ್ಯಾಂಗೆ ಮಾಡ್ಬೇಕು ಅಂತ ಚಿಂತೆ ಮಾಡಿದ್ರೆ ಬಂದೇ ಬಿಟ್ಟವ್ ಡಿ ಸಿ. ಹಂಗೆ ಬಂದು ನೋಡ್ದ ಹುಡುಗ ಕಾಲು ತಿಕ್ ಅಳ್ಳಕತ್ತಿತ್ತು.
ಹೋಗನೆ ಹೆಂಡ್ತಿಗೆ ಒಂದು ಏಟು ಕೊಟ್ಟ. ಹೆಂಡ್ತಿಗೆ ಯಾವಾಗಂದ್ರೆ ಹೆಂಡ್ತಿಗೆ ಅಂದ ಹೊಡೆದ. ಈಕೆ ಅಂದು ನನಗೆ ಯಾಕೆ ಹೊಡೆದ್ರಿ ಅಂದಕ್ಕೆ. ನಿನಗೇನು ಹೇಳಿದ್ದೆ ನಾನು? ನನ್ನ ಮಗ ಅಳ ನೋಡಿ ನನ್ನ ಕಿವ್ಯಾಗಿಂದ ಬೀಳಬಾರ್ದು ತಗೊಂಡು ಹೇಳಿನಿಲ್ಲ ನನಗೆ. ಯಾಕೆ ಅಳಕತ್ತದ ಅದು? ಖಬರ್ದಾರ್ ಅಂದು ಇನ್ನೊಮ್ಮೆ ಮಾತಾಡಿದೆ ಅಥವಾ ನೀ ಇನ್ನೊಮ್ಮೆ ಹೊಡೆದೆ ತಗೊಂಡು ಖಬರ್ದಾರ್. ಡಿ ಸಿ ನೀ ಅಲ್ಲಿ ಆಫೀಸ್ನಾಗ, ನನ್ನ ಮನ್ಯಾಗ ನೀ ಪಿ ಸಿ ನೀ ಏನ್ರಿ? ಹಾಂ, ನೀ ಎಲ್ಲಾರ ಅಂದ್ರೆ ಡಿ ಸಿ ತಲೆಗೆ ಇಟ್ಕೊಂಡು ಮನೆಗೆ ಬಂದು ಎನ್ನಿ. ಮತ್ತು ಯಾಕೆ ಅಳಕತ್ತದ ಇದು? ಅಲ್ಲ, ಇದು ತಿಲ್ಲಕ್ಕೆ ಕೇಳಿದ್ರೆ ಅಂದ ಕೊಡ್ತೀನಿ, ಉಣ್ಣಕ್ಕೆ ಕೇಳಿದ್ರೆ ಅಂದ ಕೊಡ್ತೀನಿ, ಏನ್ರಿ ಅಡುಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ. ಮತ್ತು ಇದು ಏನು ಕೇಳಕತ್ತದ ಅಂದ? ಇದು ಕತ್ತಿ ಕೇಳಕತ್ತದ ಅಂದಕ್ಕೆ. ಅವ ಅಂದ ಕತ್ತಿ ಹೆಂಗೆ ಕೇಳ್ತದ ಅಂದ? ಇಲ್ಲ, ಅದು ಕತ್ತಿನೇ ಕೇಳಕತ್ತದ. ನಾ ಸಮಾಧಾನ ಮಾಡ್ತೀನಿ, ತಡಿ ಎತ್ತಿಕೊಂಡು ನಿಮ್ಮವ ಅದ ಪಾಪು ನಡಿಯೋ, ನನಗೆ ಕಾರ್ನಾಗ ಹೋಗೋ ನಡಿ. ಇಲ್ಲ ಪಪ್ಪ, ನನಗೆ ಅದೇ ಬೇಕು ಪಪ್ಪ, ಕತ್ತಿನೇ ಬೇಕು ಪಪ್ಪ. ನಿನಗೆ ಪಟಪಟ ಮ್ಯಾಗ ಹೋಯ್ತೀನಿ, ಗಾಡಿ ಸೈಕಲ್ ಮಟ್ಟ ಮ್ಯಾಗ ಕರ್ಕೊಂಡು ಹೋಗಿ ನಡಿ. ಇಲ್ಲ, ನನಗೆ ಅದು ಕತ್ತಿನೇ ಬೇಕು. ಇವ ನಮ್ಮದು ಹ್ಯಾಂಗ ಅಂದ? ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿ ತೊಗೊಂಬ ಅನ್ಲಿ. ಡಿ ಸಿ ಏನಿ, ಜಿಲ್ಲಾಧಿಕಾರಿ ಇದೀನಿ, ನನ್ನ ಮನೆಗೆ ಅಂದ್ರೆ ಕತ್ತಿ ಹೆಂಗೆ ತರೋದು? ಕತ್ತಿ ಹೆಂಗೆ ತರೋದು? ಮತ್ತು ಒಲ್ಲೆ ಅಂದ್ರೆ ಬಿಡು, ನಿನ್ನ ಮಗ ಅಳತ್ತದ, ನಾ ಏನು ಮಾಡಲಿ ಅಂದ್ಲಕ್ಕಿ. ಮತ್ತು ಈಗ ಹ್ಯಾಂಗೆ ಮಾಡ್ಬೇಕು? ಅದಕ್ಕೆ ಸಮಾಧಾನ ಮಾಡ್ಬೇಕಲ್ಲ. ಅಕ್ಕಿ ಅಂದ್ಲು, ಒಂದು ಕೆಲಸ ಮಾಡಿರಿ ಅಂದ್ಲು. ಏನು ಕೆಲಸ? ಒಂದು ಅರ್ಧ ತಾಸು ನೀವೇ ಕತ್ತಿ ಆಗ್ರಿ ಅಂದ್ಲಕ್ಕಿ. ಗಂಡಗ ಕತ್ತಿ ಆಗ್ರಿ ಅಂದ್ಲು. ಅವನು ಕೊಡ್ಲ ಕಪಾಳ, ದೊಡ್ಡ ಅಧಿಕಾರಿಯಾಗಿ ನಾ ಕತ್ತಿ ಆಗಲಿ ಅಂದ. ಒಲ್ಲೆ ಅಂದ್ರೆ ಬಿಡು, ನಿನ್ನ ಮಗ ಅಳತ್ತದ, ನಾ ಏನು ಮಾಡೋಕ್ಕೆ? ಮತ್ತು ಹ್ಯಾಂಗೆ ಮಾಡೋದು ಅಂದ. ಸುಮ್ಮ ಒಂದು ಅರ್ಧ ತಾಸು ಸಾಕು ಕತ್ತಿ. ಹೆಂಡತಿ ಮತ್ತು ಯಾರು ಕೇಳಲ್ರಿ? ಎಲ್ಲರೂ ಕೇಳಬೇಕು. ಡಿ ಸಿ ಇದ್ರೇನು, ಪೊಲೀಸ್ ಇದ್ರೇನು, ಯಾರು ಇದ್ರೇನು ಎಲ್ಲರೂ ಕೇಳಬೇಕಲ್ರಿ. ಕೇಳಿಲ್ಲ ಅಂದ್ರೆ ನಮ್ಮಲ್ಲಿ ಒಬ್ಬ ಅಕ್ಬರ್ ರಾಜ ಅಂದಿನತ್ತ, ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರ ಅವರೆಲ್ಲ ಬರ್ರಿ ಅಂತಂದಂತ. ಎಲ್ಲರೂ ಬಂದರು. ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಪ್ಪ ಕೈ ಎತ್ತಿರಿ ಅಂದ್ರತ್ತ. ಎಲ್ಲವೂ ದಡ 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 ಕೈ ಎತ್ತದು. ಎಲ್ಲರೂ ನಾ ಕೇಳ್ತೀನಿ, ನೀ ಕೇಳ್ತೀನಿ, ನಾ ಕೇಳ್ತೀನಿ, ನೀ ಕೇಳ್ತೀನಿ, ಎಲ್ಲರೂ ಕೈ ಎತ್ತದ್ರು. ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ. ರಾಜ ಅವನು ನೋಡಿ ಖುಷಿಪಟ್ಟ. ಏನಪ್ಪ ಎಲ್ಲರೂ ಹೆಂಡತಿ ಮಾತು ಕೇಳೋರು ಯಾರ, ನೀವು ಒಬ್ಬರೇ ಅದಿಲ್ಲ ಹೆಂಡತಿ ಮಾತು ಕೇಳಾರ್ದವ ಅಂದ. ಅವಾಗ ಅವ ಅಂದ, ನಾ ಯಾಕೆ ಕೇಳಂಗಿಲ್ಲ ಓಯಪ್ಪ, ಆಕೆ ಕೇಳಿ ಮ್ಯಾಕೆ ಎತ್ತೀನಿ ಅಂದವ. ಇವ್ರಿನ್ನ ಸ್ವಂತ ಧೈರ್ಯ ಮಾಡಿರಿ ಎತ್ಯಾರ. ಅವ ಹೆಂಡತಿ ಕೇಳಿನ ಕೈ ಮ್ಯಾಕೆ ಎತ್ತೀನಿ ಅಂದವ. ಹೆಂಗದ್ರ ಪರಿಸ್ಥಿತಿ? ಹಾಂ, ಹಂಗೆ ಏನ್ರಿ ಹೆಂಡತಿ ಮಾತು ಕೇಳಾರ್ದವ್ರು ಯಾರು ಅಂತೀರಿ ನೀವು? ಪಾಪ ಡಿ ಸಿನೂ ಕೇಳಬೇಕಾಯ್ತು. ಮತ್ತು ಹ್ಯಾಂಗೆ ಮಾಡ್ತೀವಿ ಅದನ್ನೆಲ್ಲ ಮಾಡ್ತೀನಿ. ಬಾ ತೊಗೊಂಡು ಒಳಗೆ ಕರ್ಕೊಂಡೋಗಿ ಅಂಥದ್ದು ಇಂಥದ್ದು ಎಲ್ಲ ಸುತ್ತಿ ಮಾಡಿ ಏನ್ರಿ ಬಗ್ಗೆ ನಿಂದ್ರಿಸಿ. ಇದಕ್ಕಿಂತ ಅವಾಗೆಲ್ಲ ಶ್ರೀಶೈಲಕ್ಕೆ ಹೋಗಿ ಸುಪ್ಲಿ ಎತ್ತಿಕೊಂಡು ಮರ ತರ್ತಿದ್ರು ನೋಡು, ಸಣ್ಣ ಮರ. ಇದಕ್ಕೆ ಮಾರಿಗಿರಿ ಕಟ್ಟಿ ಅಗದಿ ಟೀಪ್ ಟಾಪ್ ಮಾಡಿ ಸೇಮ್ ಕತ್ತಿ ಮಾಡ್ದಂಗೆ ಮಾಡಿದ್ಲು. ಮಾಡಿ ಅದಕ್ಕೊಂದು ಹಗ್ಗ ಕಟ್ಟಲ್ಲು. ಹಗ್ಗ ಕಟ್ಟಿ ಹೊರಗೆ ಕರ್ಕೊಂಡು ಬಂದ್ಲು. ಏ ಪಾಪು ಅಂದ್ಲು. ಏನು ಮಮ್ಮಿ ಎತ್ತಿದು? ನಿಮ್ಮ ಅಪ್ಪ ಬಂದು ನೋಡಯ್ಯಪ್ಪ ಅಲ್ಲಿಲ್ಲ, ನನ್ನ ಗಂಡ ಬಂದು ನೋಡಯ್ಯಪ್ಪ ಅಲ್ಲಿಲ್ಲ, ಬತ್ ನೋಡಯ್ಯಪ್ಪ ಕತ್ತಿ ಅಂದ್ಲು. ಕತ್ತಿ ಅಂದ್ಕೊಂಡು ಇವನು ಹೊಟ್ಟಾಗ ಸಂಗಟ. ಅವ್ನು ಹೆಣ್ತೀನಿ ನನ್ನ ಕತ್ತಿ ತೊಳಲ್ಲ. ಯಾರಿಗೆ ಹೇಳ್ತಾನ ಏನ್ರಿ? ಇದು ಹುಡುಗಿದ್ರೆ ಅಂದಾಗ ತಗೋಯಪ್ಪ ಆಟ ಆಡತ್ತುಕೊಂಡು ಯಾವಾಗ ಕೊಟ್ಟುಕೊಳ್ಳೇನ ಅವಾಗ ಇದು ಹುಡುಗಂತ ಮಮ್ಮಿ ಎತ್ತು ಏನತ್ತಮ್ಮ ಅದ್ರ ಕೈ ಇದೆ ಚಂದದ ಮಮ್ಮಿ ಕತ್ತಿ ಎತ್ತು. ಹೌದಪ್ಪ ಆಡು ಹೋಗತ್ತುಕೊಂಡು ಕೊಟ್ಲು. ಯಾವಾಗಂದ್ರೆ ಹಿಂಗೆ ಅದಂದ ಹಗ್ಗ ಹಿಡ್ಕೊಂಡು ಹಿಂಗೆ ತಿರುಗಾಡಿ ಬರ್ತಿತ್ತು. ಬರೋದಕ್ಕೆ ಸುಮಾರು ಕುಂದ್ರಬೇಕಿಲ್ಲ ಪಾರ. ಮಮ್ಮಿ ಎತ್ತಿದು ಮತ್ತೇನು ಬೇಕತ್ತಮ್ಮ? ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಮಮ್ಮಿ ಎತ್ತು. ಅದು ಗಂಟು ಇಟ್ಕೊಂಡು ಹೋಗಿದ್ದು ನೋಡಿತ್ತಲ್ಲ, ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಮಮ್ಮಿ. ಹ್ಯಾಂಗೆ ರೀ ಏನು ಯಾವ್ರಿಗೆ ಗೊಳೆ ಮಾಡಿ ಕಟ್ಟು ಅಂದವ. ಯಾವ್ರಿಗೆ ಗೊಳೆ ಮಾಡಿ ಕಟ್ಟು ಆಯ್ತು. ಅವನು ಡ್ಯೂಟಿಗೆ ಹೋಗಿ ಪ್ಯಾಂಟ ಕೋಟ್ ಎಲ್ಲ ಕೂಡಿ ಅಂದ ಗೊಳೆ ಮಾಡಿ ಕಟ್ಟಲ್ಲು. ಕಟ್ಟಿ ಅಂದ ಗಂಟು ಇಟ್ಲು. ಮತ್ತಿದು ಗಂಟು ಹೊತ್ಕೊಂಡು ತಿರುಗಾಡ್ಲಕತ್ತು. ತಿರುಗಾಡಿ ಬಂದ್ಬಿಡಕ್ರೆ ಸುಮ್ಮಿರ್ಬೇಕಿಲ್ರಿ. ಇದ್ರ ಫಾಸ್ಟ್ ನಡೆಯಲ್ದ ತಗೊಂಡು ಅಲ್ಲೇ ಒಂದು ಬಡಿಗೆ ಬಿದ್ದಿತ್ತು. ಬಡಿಗೆ ತೊಗೊಂಡು ಚಮ್ಮನ ಹೊಡಿತು. ಹೊಡೆದು ಕುಳರಿ ಇದು ಒಳಗೆ ಡಿ ಸಿ ಅಪ್ಪೋ ಅತ್ತಿತ್ತು. ಯಾರಿಗೆ ಹೇಳ್ತಾನ ಏನ್ರಿ? ಹಂಗೆ ಹೊಡೆಸ್ಕೊಂಡು ತಿರುಗಾಡ್ಲಕತ್ತು. ತಿರುಗಾಡಿ ಬಂದ್ಬಿಡಕ್ರೆ ಸಮಾಧಾನ ಆಗ್ಬೇಕಿಲ್ಲ. ಸಮಾಧಾನ ಆಗಲಿಲ್ಲ. ಮತ್ತು ಮಮ್ಮಿ ಎತ್ತು ಮತ್ತೇನು ಬೇಕತ್ತಮ್ಮ? ಇದ್ರ ಮ್ಯಾಲೆ ನನಗೂ ಕುಂದ್ರಸು ಮಮ್ಮಿ ಎತ್ತು. ಏನು ಮಗನೇ ಅದ ತಗೊಂಡು ಎತ್ತಿ ಕುಂದ್ರಸದ್ಲು. ಗಂಟ ಮಗನ ಕುಂದ್ರಸ್ಕೊಂಡು ತಿರುಗಾಡ್ಲಕತ್ತ. ಮೊಳಕಾಲಿ ಬ್ಯಾನೆ ಹಾಕಿದ್ದು ಹೇಳ್ತಾನೆ ಯಾರಿಗೆ ಏನ್ರಿ? ಹಂಗೆ ತಿರುಗಾಡ್ತಿದ್ದ. ಮತ್ತಿದು ಫಾಸ್ಟ್ ಹೋಗಲ್ದಂತಂದು ಮತ್ತೆ ಹೊಡೆದ್ಕೊಂಡು ಮತ್ತೆ ಓಡವ. ಇಟ್ಟು ಆದ ಬಳಕರೆ ಸಮಾಧಾನ ಆಗ್ಬೇಕಿಲ್ಲ. ಮಮ್ಮಿ ಎತ್ತು ಮತ್ತೆ ಅಳಕತ್ತು. ಮತ್ತೇನತ್ತಮ್ಮ? ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಎತ್ತು. ಹಂಗೆ ಮಾಡುದು. ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಎತ್ತು. ಅವಾಗ ಆಕೆ ಅಂದ್ಲು, ಅಯ್ಯೋ ತಮ್ಮ ನಾ ಕುಂದ್ರಬಾರ್ದಪ್ಪ, ನಾ ಕುಂದ್ರಬಾರ್ದತ್ತ ಆಕೆ. ಇದು ದೇವ್ರಿದ್ದಂಗೆ ರೀ ಅಂದ್ಲಕ್ಕಿ. ಅವ ಅಂದ ಹುಚ್ಚುಗೊಟ್ಟಿ, ಎಲ್ಲಿ ದೇವರು ಎಲ್ಲಿ ದೇಣ್ರು? ಈ ಸದ್ಯ ನಾ ಡಿ ಸಿ ಅಲ್ಲ, ಈ ಸದ್ಯ ನಾ ನಿನ್ನ ಗಂಡ ಅಲ್ಲ, ನಾ ಏನದೀನಿ ಕತ್ತಿದ್ದೀನಿ ಕೂತು ಬಿಡು ಅಂದವ. ಅದೇ ಹಂಗೆ ಕುಂದ್ರಕ್ಕೆ ಬರ್ತದೆ ರೀ. ನೀವೆಲ್ಲ ಗಂಡ ಅಂದ್ರೆ ದೇವ್ರಿದ್ದಂಗೆ, ಗಂಡ ಅಂದ್ರೆ ಪರಮಾತ್ಮ ಇದ್ದಂಗೆ, ಗಂಡ ಅಂದ್ರೆ ದೇವ್ರಿದ್ದಂಗೆ, ನೀವೆಲ್ಲ ನಿಮಗೆ ಹೆಂಗೆ ಮ್ಯಾಗ ಕುಂದ್ರಲ್ರಿ ಬ್ಯಾಡ್ರಿ ಎಲ್ಲ ಅಂದ್ಲು. ಹುಚ್ಚಿಗೆ ಸದ್ಯ ನಾ ಏನೂ ಅಲ್ಲ, ನೀ ಸುಮ್ಮ ಕೂತು ಬಿಡು ಕತ್ತಿದ್ದೀನಿ ನಮ್ಮ. ಈಗ ಏನು ಮಾಡ ಅದು ಅಳ್ಳಕತ್ರಿ ಹುಡುಗ. ಮತ್ತು ಡುಬ್ಬಕ್ಕೆ ನಮಸ್ಕಾರ ಮಾಡಿ ಮ್ಯಾಲೆ ಕೂತಳು.
ಗಂಟ ಮಗನಿಗೆ ಹೆಣ್ತಿನ ಹೊತ್ಕೊಂಡು ಮೊಳಕಾಲೆಲ್ಲ ಕೆತ್ತಿ ಹೋಗ್ಯಾವ, ರಾಮ ರಕ್ತಾಗ್ಯಾವ, ಅಂಗಯ್ಯ ಮೊಳಕಾಲ ಹಂಗೆ ತೊಗೊಂಡು ತಿರ್ಗಾಡ್ಲಕತ್ತು. ಇದು ಒಳಗೆ ಅಳತ್ತಿದ್ದು ಡಿ ಸಿ. ಯಾವಾಗ ಹಾಗೆ ತೊಗೊಂಡು ತಿರ್ಗಾಡಕತ್ತು ಕೂಡ ಮತ್ತೆ ಹಿಂಗೆ ತಿರ್ಗಾಡ ಬಳಗೆ ಗಪ್ಪ ಆಗ್ಬೇಕಿಲ್ರಿ ಮಮ್ಮಿ ಅತ್ತು. ಮತ್ತೇನತ್ತಮ್ಮ ಇದು ಅದ್ರಂಗೆ ಒದರಲಾಗ್ಯದಲ್ಲ ಮಮ್ಮಿ ಅತ್ತಿದು ಏನ್ರಿ, ಇದು ಅದ್ರಂಗೆ ಒದರಲಾಗ್ಯದಲ್ಲ ಮಮ್ಮಿ. ಅವಾಗ ರೀ ಅಂದ್ಲು ಸುಮ್ಮ ಕುಂದ್ರ ನಾವು ಹಂಗೂ ಕತ್ತೆಗಿನ ಹಿಂಗೂ ಕತ್ತೆಗಿನ ಒದರೇ ಬಿಡ್ತೀರಿ ತಿಳ್ಕೊಂಡು ಹೈಕ್ಯಾ ಅನ್ನೋದು ಏನ್ರಿ. ಡಿ ಸಿ ಕತ್ತೇನು ಕತ್ತೆಲ್ಲ ಅಂಥ ದೊಡ್ಡ ಅಧಿಕಾರಿ ಇದ್ರೂ ಏನ್ರಿ ಮಗನ ಸಮಾಧಾನ ಸಲುವಾಗಿ ಹೆಂಡತಿ ಕೈಯಾಗ ಕತ್ತಿ ರೂಪದಿಂದ ಹೆಂಗೆ ತಾಳನೋ ಅಂಥ ಅಗಮ್ಯ ಅಗೋಚರ ಆಗಿರ್ತಕ್ಕಂಥ ಪರಮಾತ್ಮ ಒಬ್ಬ ಸದ್ಗುರುನಾಥನ ಕೈಯಾಗ ಏನ್ರಿ ಸದ್ಗುರುನಾಥನ ಕೈಯಾಗ ಒಂದು ಇಷ್ಟಲಿಂಗವಾಗಿಂದ ಪರಿಣಾಮ ಬೇರೆ ಸಣ್ಣವಾಗಿಂದ ಬಂದು ನಮ್ಮ ಅಂಗೈಯಾಗಿಂದ ಕುಂತ ಏನ್ರಿ. ಕಲ್ಪನೆಯಲ್ಲಿ ಹೆಂಗೆ ಡಿ ಸಿ ಒಬ್ಬ ಹೆಂಡತಿ ಕೈಯಾಗಿಂದ ಕತ್ತಿ ರೂಪ ಅಂತಕ್ಕಂಥ ಹೆಂಗೆ ತಾಳಬೇಕಾಗ್ಯದೋ ಇಲ್ಲಿ ಒಬ್ಬ ಪರಮಾತ್ಮ ಗುರುವಿನ ಕೈಯಾಗಿಂದ ಇಷ್ಟಲಿಂಗವಾಗಿ ನಮ್ಮ ಅಂಗೈಯಾಗಿಂದ ಬಂದು ಕುಂತಾನೆ. ಆ ಅಂಗೈಯೊಳಗಿರ್ತಕ್ಕಂಥ ಲಿಂಗವನ್ನು ನಾವು ಪಡಿಬೇಕಾಗಿತ್ತು ಒತ್ತಿಕೊಂಡ್ರೆ ನಾವು ಗುರುವಿನ ಬಳಿಯಿಂದ ಇರಬೇಕು, ಆ ಗುರುವಿನ ಹತ್ತಿರದಿಂದ ಹೋಗಬೇಕು, ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅಂದಾಗ ಮಾತ್ರ ಸದ್ಗುರುನಾಥ ನಮಗೆ ಇಷ್ಟಲಿಂಗ ಅಂತಕ್ಕಂಥ ಕೊಡ್ತಾನೆ. ಅದಕ್ಕಾಗನೇ ಇಲ್ಲಿ ಮಲ್ಲಮ್ಮಳನ್ನು ಆ ಗುರುವಿನ ಹತ್ತಿರದಿಂದ ಕರ್ಕೊಂಡು ಬಂದಾರೆ. ಸದ್ಗುರುನಾಥ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ನೀಡಿ ನನ್ನ ಮಗಳಿಗೆ ಒಂದು ಇಷ್ಟಲಿಂಗ ಅಂತಕ್ಕಂಥದ್ದು ಏನು ಧಾರಣೆ ಮಾಡಬೇಕು ಏನ್ರಿ, ಅವಳಿಗೆಂದು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ ಅವಳ ಬದುಕು ಅಂತಕ್ಕಂಥ ಉದ್ಧಾರ ಮಾಡಬೇಕು ಅಂತನ್ನುವಂಥದ್ದನ್ನು ವಿಚಾರ ಇಟ್ಟುಕೊಂಡು ತಂದು ಮಲ್ಲಮ್ಮಳನ್ನು ಯಾವಾಗ ಗುರುವಿನ ಹತ್ತಿರದಿಂದ ತಂದು ಬಿಟ್ಟರು, ಆ ಸದ್ಗುರುನಾಥ ಮಲ್ಲಮ್ಮಳಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನೀಡಾಕತ್ತ ಏನ್ರಿ. ಅವತ್ತಿನ ದಿನಮಾನದೊಳಗಿಂದ ಕಾಲೇಜು, ಹೈಸ್ಕೂಲು, ಪ್ರೈಮರಿ ಸ್ಕೂಲು, ಇಂಗ್ಲೀಷು, ಹಿಂದಿ ಇವು ಯಾವುವು ಕೂಡ ಇದ್ದಿದ್ದಿಲ್ಲ. ಅವಾಗೆಲ್ಲ ಏನಿದ್ರು ಕೂಡ ಗುರುಕುಲದೊಳಗೇ ಇರಬೇಕು. ಅದು ಹೆಣ್ಣರು ಇರಲಿ ಗಂಡರು ಇರಲಿ ಏನ್ರಿ, ಗುರುಕುಲದೊಳಗೆ ಇದ್ದಾನೆ ಏನೆಲ್ಲ ಜ್ಞಾನ ಅಂತಕ್ಕಂಥ ಪಡಿಬೇಕು ಪುಣ್ಯಾತ್ಮರೇ. ಅಂಥ ಜ್ಞಾನವನ್ನು ಮಲ್ಲಮ್ಮ ಎಲ್ಲಿ ಪಡಿಲಿಕ್ಕತ್ತಾಳ? ಅಷ್ಟಾವರಣ, ಷಡಸ್ಥಲ, ಪಂಚಾಚಾರ ಅಂತಕ್ಕಂಥ ಏನ್ರಿ ಇವೆಲ್ಲ ನಮ್ಮ ವೀರಶೈವ ಧರ್ಮದಿಂದ 3 ಏನದವಲ್ಲ, ಇವು 3 ಇದ್ದಾಗ ಮಾತ್ರ ಅವ ವೀರಶೈವ ಅನಿಸ್ಕೋತಾನೆ, ಲಿಂಗಾಯತ ಅನಿಸ್ಕೋತಾನೆ, ಇಲ್ಲದೇ ಇದ್ರೆ ಅನಿಸ್ಕೊಳಿಕ್ಕೆ ಆಗಂಗಿಲ್ಲ. ಅದನ್ನೆಲ್ಲ ಪಡಿಬೇಕಾಗಿತ್ತು ಅಂದ್ರೆ ಒಬ್ಬ ಗುರುವಿನ ಹತ್ರನೇ ಹೋಗಬೇಕು. ಯಾವುದನ್ನು ಅಷ್ಟಾವರಣಗಳನ್ನು ಹೇಳ್ತಾರಲ್ಲ ಶರಣರು, ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರ್ಯವೇ ಪ್ರಾಣವಾಗಿ, ಷಡಸ್ಥಲವೇ ಆತ್ಮವಾಗಿ ಏನ್ರಿ. ಷಡಸ್ಥಲಗಳಂತಕ್ಕಂಥವೇನವಲ್ಲ ಅವೇ ನಮ್ಮ ದೇಹದೊಳಗಿರ್ತಕ್ಕಂಥ ಆತ್ಮ ಇದ್ದಂಗೆ ಏನ್ರಿ. ಅಷ್ಟಾವರಣ ಅಂತಕ್ಕಂಥ ಅಂಗ ಮ್ಯಾಲೆ ಇರ್ತಕ್ಕಂಥ ಶರೀರ ಅಂತಕ್ಕಂಥ ಏನದಲ್ಲ ಅದು ಅಷ್ಟಾವರಣ ಇದ್ದಂಗೆ. ಅದಕ್ಕಾಗಿ ಹೇಳ್ತಲ್ಲ ಅಷ್ಟಾವರಣ ಅಂದ್ರೆ ಏನು ನೋಡ್ರಿ. ಇವೆಲ್ಲ ಅಂಗವಾಗಿ ಹೆಂಗೆ ಶರೀರ ಅಂತಕ್ಕಂಥ ಮುಚ್ಕೋಬೇಕಾಗಿತ್ತು ಅಂದ್ರೆ ನಾವು ಒಂದ್ರ ಮೇಲೆ ಒಂದು ಬನೀನು ಹಾಕೋತೀವಿ, ಅಂಗಿ ಹಾಕೋತೀವಿ, ಹಿಂಗೆ ರುಮಾಲು ಸುತ್ತೀವಿ, ಇವೆಲ್ಲ ಮಾಡ್ತೀವಲ್ಲ ಇದು ಶರೀರ ಮುಚ್ಕೊಳಕ್ಕೆ ಅಂದ್ರೆ ಶರೀರದ ಸಂರಕ್ಷಣೆಗಾಗಿ. ಇನ್ನು ಆತ್ಮ ಸಂರಕ್ಷಣೆಗಾಗಿ 8 ಅದಾವೆ. ಯಾವುವು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅನ್ನುವಂಥವೇನದವಲ್ಲ ಇವು 8 ಆವರಣಗಳದಾವ, 8 ಹೊದಿಕೆಗಳದಾವ. ಯಾವುದಕ್ಕೆ ಹೊತ್ಸಾಕ ಹತ್ತುಕೊಂಡೆ ಕೇಳಿದ್ರೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಈ 8 ಹೊದಿಕೆಗಳದಾವ. ಅಷ್ಟಾವರಣವೇ ಅಂಗವಾಗಿ ಅವರು ಹೇಳ್ತಾರೆ, ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರ್ಯವೇ ಪ್ರಾಣವಾಗಿ, ಷಡಸ್ಥಲವೇ ಆತ್ಮವಾಗಿ. ನೋಡ್ರಿ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎತ್ತುಕೊಂಡಂಥ 6 ಸ್ಥಳಗಳದವಲ್ಲ ಇವೆಲ್ಲ ಅಂಗವಾಗಿ ಎತ್ತುಕೊಂಡು ಹೇಳ್ತಾರೆ, ಆತ್ಮವಾಗಿ ಎತ್ತಿ ಹೇಳ್ತಾರೆ. ಇವೆಲ್ಲ ಜೀವವಾಗಿ ಎತ್ತಿಕೊಂಡು ಇದನ್ನು ಬಿಟ್ಟರೆ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಬೇರೆ ಯಾವುದನ್ನು ಕೂಡ ಇಲ್ಲ. ಇವು ಎಲ್ಲನೂ ಕೂಡ ಇದ್ದಾಗ ಮಾತ್ರ ನಾವು ವೀರಶೈವರು ಅನಿಸ್ಕೋತೀವಿ ಹೊರತಾಗಿ ಏನ್ರಿ ಇವು ಇರಲಿಲ್ಲ ಎತ್ತುಕೊಂಡಂದ್ರೆ ನಾವು ಯಾರೂ ಕೂಡ ವೀರಶೈವರು ಎತ್ತುಕೊಂಡು ಅನಿಸ್ಕೊಳ್ಳಂಗಿಲ್ಲ, ಲಿಂಗಾಯತರು ಎತ್ತುಕೊಂಡು ಅನಿಸ್ಕೊಳ್ಳಂಗಿಲ್ಲ. ಅದಕ್ಕಾಗಿನೇ ಮಲ್ಲಮ್ಮಳಿಗೆ ಏನ್ರಿ ಮಲ್ಲಮ್ಮಳಿಗೆ ಈ ಎಲ್ಲ ಜ್ಞಾನ ಅಂತಕ್ಕಂಥದ್ದು ನನ್ನ ಮಗಳಿಗೆ ಎಂದು ದೊರೀಲಿ ಎತ್ತಿಕೊಂಡಂದ್ರೆ ಮಲ್ಲಮ್ಮಳಂತಂದು ಗುರುವಿನ ಹತ್ರ ಬಿಟ್ಟರು. ಆ ಸದ್ಗುರುನಾಥ ಯಾವಾಗಲೂ ಕೂಡ ತನ್ನಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಮಲ್ಲಮ್ಮಳಿಗೆಂದು ದಾರಿ ಎರೆದ್ರು. ಯಾವಾಗಿಂದ ಒಂದು ಕಡೆಗಿಂದ ಗುರುವಿನ ಸೇವೆ ಮಾಡ್ತಾಳೆ, ಇನ್ನೊಂದು ಕಡೆಗಿಂದ ಯಾವ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ತಾಯಿ. ಹೀಗೆಲ್ಲ ಸಂಪಾದನೆ ಮಾಡ್ತಾ 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 ಇರುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಲ್ಲಮ್ಮ ನೋಡಕ್ಕೂ ಕೂಡ ಅಷ್ಟ ಸುಂದರ ಏನ್ರಿ. ಮಲ್ಲಮ್ಮಳಿಗೆಂದ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನೆಲ್ಲವನ್ನು ಕೂಡ ಪಡೆದ. ಯಾವಾಗಿಂದ ಗುರುವಿನ ಬಗ್ಗೆ ಅಂತ ತಿಳ್ಕೊಂಡ್ಲು, ಲಿಂಗದ ಬಗ್ಗೆ ಅಂತ ತಿಳ್ಕೊಂಡ್ಲು, ಜಂಗಮ ಹತ್ತುಕೊಂಡ್ರೆ ಯಾರು ಅನ್ನೋದನ್ನು ತಿಳ್ಕೊತಾಳೆ ಏನ್ರಿ. ಜಂಗಮ ಹತ್ತುಕೊಂಡ್ರೆ ಯಾರು ಅನ್ನೋದನ್ನು ತಿಳ್ಕೊಂಡಿರ್ತಕ್ಕಂಥ ಮಲ್ಲಮ್ಮನೇ ನಿತ್ಯನೂ ಕೂಡ ಜಂಗಮ ತೃಪ್ತಿ ಪಡಿಸ್ಲಕತ್ಲು. ಬಹುಶಃ ಜಂಗಮ ಹತ್ತುಕೊಂಡ್ರೆ ಯಾರು ತಿಳ್ಕೊಂಡ್ರಿ ನೀವು? ಜನನ ಮರಣಗಳ ರಹಿತನಾಗಿರ್ತಕ್ಕಂಥ ಜಂಗಮ. ಕಲ್ಪನೆ ಇರಲಿ ಮಗ, ಹೆಂಗೆಂದ ಲಿಂಗ ಈ ಕಡೆ ಒಂದು ಗುರು ಹೊತ್ತುಕೊಂಡು ಅಂತಕ್ಕಂಥ ಹೆಂಗದವಲ್ಲ, ಆದರೆ ಜಂಗಮ ಹತ್ತುಕೊಂಡ್ರೆ ಏನು ಅನ್ನೋದನ್ನು ಮಲ್ಲಮ್ಮ ಗುರುವಿನಿಂದ ಪಡ್ಕೊಂಡಾಳೆ.
ಜಂಗಮ ಹತ್ತುಕೊಂಡ್ರೆ ಏನು? ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ. ಯಾವ ಹುಟ್ಟಿಲ್ಲ, ಯಾವ ಸಾಯಂಗಿಲ್ಲ, ಅವ ನಿಜವಾಗಿರ್ತಕ್ಕಂಥ ಜಂಗಮ. ಈ ಭೂಮಿ ಮೇಲೆ ಅಂದ್ರೆ ಯಾರು ಹುಟ್ಟಿಲ್ಲ, ಯಾರು ಸತ್ತಿಲ್ರಿ. ಆ ಊರಾಗಿಂದ ಪರಮಾತ್ಮ ಸತ್ತನತನ ಕೇಳಿವೇನು ನಾವು? ಪರಮಾತ್ಮ ಹುಟ್ಟೇನತ್ತನ್ನೋದು ಹಿಂಗೆ ಕೇಳಿವೇನ್ರಿ? ಏನಿದ್ರೆ ಬೇರೆ ದೇವರುಗಳಿಂದ ಹುಟ್ಟಿದ್ದನ್ನು ಕೇಳಿವಿ, ಆದರೆ ಪರಮಾತ್ಮ ಸತ್ತಿದ್ದು ಪರಮಾತ್ಮದಿಂದ ಹುಟ್ಟಿದಂತಕ್ಕಂಥ ಎಲ್ಲಿನೂ ಕೂಡ ಕೇಳಿಲ್ಲ. ಹಾಗಾದ್ರೆ ಆ ಸ್ವರೂಪನಾಗಿರ್ತಕ್ಕಂಥವನ್ನ ಯಾರು ಒತ್ತುಕೊಂಡ ಕೇಳಿದ್ರೆ ಒಬ್ಬ ಜಂಗಮ ಮೂರ್ತಿ ಎತ್ತುಕೊಂಡು ಹೇಳ್ತಾರೆ. ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ. ಅದಕ್ಕಾಗಿಯೇ 12ನೇ ಶತಮಾನದೊಳಗಿಂದ ಬಸವಾದಿ ಪ್ರಮತರಲ್ಲ ಏನ್ರಿ, ಬಸವಣ್ಣ ಆಗಲಿ ಇನ್ನಿತರ ಶರಣರಾಗಲಿ ಅವರೆಲ್ಲ ಜಂಗಮ ಹತ್ತಿಕೊಂಡ್ರೆ ಪಂಚಪ್ರಾಣ. ಬಸವಣ್ಣ ಎಲ್ಲರ ಒಬ್ಬ ಜಂಗಮನಿಗೆ ಅಲ್ಲ, ನಿತ್ಯ ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗೆ ಯಾವ ಬಸವಣ್ಣ ನಿತ್ಯ ನಿತ್ಯ ಪ್ರಸಾದ ಮಾಡಿಸ್ತಿದ್ದ. ಕೇವಲ ಬಸವಣ್ಣ ಒಬ್ಬನೇ ಪ್ರಸಾದ ಮಾಡಿಸ್ತಿದ್ನೇನೋ, ಕಲ್ಯಾಣ ಪಟ್ಟಣದೊಳಗೆ ಒಂದು ನಿಯಮ ಅಂತಕ್ಕಂಥದ್ದೇ ಮಾಡಿದ್ರು. ಬಸವಣ್ಣ ಒಂದು ನಿಯಮ ಮಾಡ್ತಾನೆ. ಎಲ್ಲಿ? ಕಲ್ಯಾಣದೊಳಗೆ. ಏನು ನಿಯಮ? ಕಲ್ಯಾಣದೊಳಗಿಂದ ಯಾರೇ ಬಂದಿಂದ ಉಳಿಬೇಕಾಗಿತ್ತು ಅಂದ್ರೆ, ಕಲ್ಯಾಣ ಪಟ್ಟಣದೊಳಗಿಂದ ಇರಬೇಕಾಗಿತ್ತು ಅಂದ್ರೆ ಬಸವಣ್ಣ ನಿಯಮ ಮಾಡ್ತಾನೆ. ಏನ್ರಿ? ಬಸವಣ್ಣ ಒಂದು ನಿಯಮ ಮಾಡ್ತಾನೆ. ಯಾವುದನ್ನ? ಅಪ್ಪ, ನೀವು ಯಾರೇ ಕಲ್ಯಾಣ ಪಟ್ಟಣದೊಳಗಿಂದ ಉಳಿಬೇಕಾಗಿತ್ತು ಅಂದ್ರೆ, ಇಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಒಬ್ಬ ಶರಣರಾಗಿಂದ ಇರಬೇಕಾಗಿತ್ತು ಅಂತಂದ್ರೆ ಹೆಂಗೆ ಇರಬೇಕಂತಕೊಂಡು ಕೇಳಿದ್ರೆ, ನೀವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಿರ್ತಕ್ಕಂಥ ಏನ್ರಿ ಸಂಪತ್ತಿನ ಒಳಗೆ ನಿತ್ಯ ನಿತ್ಯ ಜಂಗಮರು ತೃಪ್ತಿ ಪಡಿಸ್ಬೇಕು. ಯಾಕೆ ಜಂಗಮರಿಗಿಂದ ತೃಪ್ತಿ ಪಡಿಸ್ಬೇಕು? ಬಸವಣ್ಣವರಿಂದ ಒಂದು ವಚನವನ್ನು ಹೇಳ್ತಾರೆ. ಯಾಕೆ ಜಂಗಮರಿಗೆ ಉಣಿಸ್ಬೇಕು? ಯಾವ ಊರಾಗ ಜಂಗಮರು ಖುಷಿಯೊಳಗಿರ್ತಾರೋ, ಯಾವ ಮನೆತನದೊಳಗಿಂದ ಜಂಗಮರಿಂದ ಖುಷಿಯೊಳಗಿಂದ ಬರ್ತಾರೋ ಅಂಥ ಮನೆತನಕ್ಕೆ ಏಸ್ ಕಾಲಕ್ಕೂ ಕೂಡ ಬಡತನ ಬರಂಗಿಲ್ಲ. ಆ ಗ್ರಾಮಕ್ಕಿಂತ ಏಸ್ ಕಾಲಕ್ಕೂ ಕೂಡ ಬಡತನ ಇರಂಗಿಲ್ಲ. ಏನ್ರಿ? ಜಂಗಮ ಜಗದ್ ಬರಿತಾ ತಗೊಂಡು ಹೇಳ್ತಾರೆ. ಕಲ್ಪನೆ ಇರಲಿ ಮಗ, ಬಸವಣ್ಣವರಿಂದ ಹೇಳ್ತಾರೆ ಯಾಕೆ ಜಂಗಮರಿಗೆ ಉಣಿಸ್ಬೇಕು? ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖವೇ ಜಂಗಮ. ಕಲ್ಪನೆ ಇರಲಿ ಮಗ, ಅವ್ರು ಎಷ್ಟು ಚಂದ ಹೇಳ್ತಾರ. ಒಂದು ತೆಂಗಿನ ಗಿಡ ಏನ್ರಿ, ತೆಂಗಿನಕಾಯಿ ಅಂತಕ್ಕಂಥ ಕೊಡಬೇಕಾಗಿತ್ತು ಅಂದ್ರೆ, ಒಂದು ಮಾವಿನ ಮರ ಮಾವಿನ ಹಣ್ಣು ಕೊಡಬೇಕಾಗಿತ್ತು ಅಂತಂದ್ರೆ, ನಾವು ನೀರು ಎಲ್ಲಿ ಹಾಕಬೇಕ್ರಿ ಗಿಡಕ್ಕೆ? ಎಲ್ಲಿ ಹಾಕಿದ್ರಿಂದ ಹಣ್ಣು ಕೊಡ್ತದ್ರಿ? ಇಲ್ರಿ, ಮ್ಯಾಲ ಹಣ್ಣು ಕೊಡ್ತದ ತಗೊಂಡು ಯಾರು ಗಿಡ ಹತ್ತಿ ಕೊಡ ತೊಗೊಂಡು ಹೋಗಿ ಅಂದ್ರೆ ಮ್ಯಾಲ ಏನ್ರಿ ಚೆಂಡದಾಗ ಕೂತ್ಕೊಂಡು ನೀರು ಹಾಕ್ತಾರನ್ರಿ? ಒಂದು ತೆಂಗಿನ ಗಿಡಕ್ಕೆ ಅಂದ್ರೆ ಮ್ಯಾಲೆ ನೀರು ಹಾಕ್ತಾರೇನು? ಹಾಕಂಗಿಲ್ಲ. ಯಾಕೆ? ಈ ಒಂದು ಮರಕ್ಕೆ ಬಾಯಿ ಅಂತಕ್ಕಂಥದ್ದು ಮ್ಯಾಲಿಲ್ಲಪ್ಪ. ಹೆಂಗಂದ ಅದ್ರ ಬೇರೆ ಅಂತಕ್ಕಂಥ ಕೆಳಗಂದ ಆ ಬಾಯಿನೇ ಕೆಳಗಂದ ಭಗವಂತ ಕೊಟ್ಟಾನ ಹತ್ತಿಕೊಂಡಂದಾಗ ಕೆಳಗೆ ನೀರು ಹಾಕಿದ್ರೆ ಮ್ಯಾಲೆ ಹೆಂಗೆ ಫಲ ಕೊಡ್ತದೋ ಹಂಗೆ ಲಿಂಗದ ಮುಖವೇ ಜಂಗಮ. ಲಿಂಗ ಊಟ ಮಾಡಂಗಿಲ್ಲ ಏನ್ರಿ, ಗುಡಿಯಾಗಿರ್ತಕ್ಕಂಥ ದೇವರುಗಳು ಊಟ ಮಾಡಂಗಿಲ್ಲ. ಮಾಡ್ತವೇನ್ರಿ? ನಮ್ಮ ಕೊರಳಾಗಿರ್ತಕ್ಕಂಥ ಇಷ್ಟಲಿಂಗನ ಕೂಡ ಊಟ ಮಾಡಂಗಿಲ್ಲ. ಈ ಎಲ್ಲ ದೇವಾನುದೇವತೆಗಳಿಗೆ, ಇವೆಲ್ಲ ದೇವಸ್ಥಾನಗಳೇನದವಲ್ಲ, ಈ ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಕ್ಕೆ ಬಾಯಿ ಯಾವುದು ಒತ್ತುಕೊಂಡು ಕೇಳಿದ್ರೆ ಜಂಗಮನೇ ನಿಜವಾಗಿರ್ತಕ್ಕಂಥ ಬಾಯಿ.